ಇನ್ನು ಸೈನಿಕ ಸಿನಿಮಾದ ಅದ್ಭುತವಾದಂಥ ನಟಿ ಅಂತಂದರೆ ಅದು ಸಾಕ್ಷಿ ಶಿವಾನಂದ್ ಅವರು. ಹೌದು, ಇಂಥ ಅದ್ಭುತವಾದ ಕಲಾವಿದೆ ಏನಿಲ್ಲ ಅಂತ ಹೇಳ್ಬೋದು. ಆಗ ನಿಜಕ್ಕೂ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಾಕ್ಷಿ ಶಿವಾನಂದ್ ಅವರು ಈಗಾಗಲೇ ಸೈನಿಕ ಸಿನಿಮಾದಲ್ಲಿ ಕೂಡ ಬಂದರು. ಸೈನಿಕ ಸಿನಿಮಾದ ಮೂಲಕ ಇಂಟ್ರೊಡಕ್ಷನ್ ಆದಂಥ ಸಾಕ್ಷಿ ಅವರು ತುಂಬಾ ನೋಡೋ ಕೂಡ ತುಂಬಾ ಚೆನ್ನಾಗಿದ್ದರು. ಹಾಗೆ ಸೂಪರ್ ಡೂಪರ್ ಹಿಟ್ ಕೂಡ ಕೊಟ್ಟರು ಮೊದಲನೇ ಸಿನಿಮಾದಲ್ಲೇ. ಇನ್ನು ಇದಾದ ನಂತರ ಉಪೇಂದ್ರ ಅವರ ಜೊತೆ ನಾನು ನನ್ನ ಎಂಬ ಸಿನಿಮಾದಲ್ಲಿ ಕೂಡ ಗುರ್ಸ್ಕೊಂಡ್ರು. ಇದಾದ ನಂತರ ಕೋದಂಡರಾಮ, ಸೌಂದರ್ಯ, ಹೀಗೆ ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಬಂದರು ಅಂತ ಹೇಳ್ಬೋದು. ಏನು ರವಿಚಂದ್ರನ್ ಜೊತೆ ಪರಮಶಿವನೇ ಕೊನೆಯ ಸಿನಿಮಾ ಆಯಿತು ಕನ್ನಡ ಚಿತ್ರರಂಗದಲ್ಲಿ. ಇದೆಲ್ಲ ಆದ ನಂತರ ಸದ್ಯ ಸಿನಿಮಾ ರಂಗ ಸಂಪೂರ್ಣವಾಗಿ 22 ವರ್ಷಗಳಿಂದ ದೂರನೇ ಉಳಿದಿದ್ದಾರೆ ಅಂತ ಹೇಳ್ಬೋದು. ಹೌದು, ಕನ್ನಡ ಚಿತ್ರರಂಗದ ಸಂಪೂರ್ಣವಾಗಿ ಈಗ ದೂರನೇ ಉಳ್ಕೊಂಡ್ರು. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಬೇರೆ ಬೇರೆ ಎಲ್ಲ ಚಿತ್ರರಂಗದಲ್ಲೂ ಕೂಡ ಈಗ ದೂರನೇ ಉಳಿದುಕೊಂಡು ಈಗ ಕಂಪ್ಲೀಟಾಗಿ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಸಾಕ್ಷಿ ಶಿವಾನಂದರು ತುಂಬಾ ಅದ್ಭುತವಾದ ಕಲಾವಿದೆ, ಹಾಗೆ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೆಸರು ತೆಗೆದುಕೊಂಡಂಥವ್ರು. ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಸುಮಾರು ಹೆಸರುಗಳನ್ನು ಕೂಡ ಪಡೆದುಕೊಂಡಂಥ ಸಾಕ್ಷಿ ಶಿವಾನಂದ್ ಅವರು ಇಂದು ನೆನಪಾಗಿ ಉಳಿದಿದ್ದಾರೆ ಅಷ್ಟೇ. ಹೌದು, ಇಂದು ಅವರು ಎಲ್ಲಿ ಇದ್ದಾರೆ, ಯಾವ ಊರಿನಲ್ಲಿ ಇದ್ದಾರೆ, ಯಾರ ಜೊತೆ ಮದುವೆ ಆಗಿದ್ದಾರೆ, ಯಾವುದೇ ಮಾಹಿತಿಗಳು ಕೂಡ ಇಂದಿಗೂ ಕೂಡ ಬಿಟ್ಟಿಲ್ಲ. ಸದ್ಯ ಈ ಮೂಲಕ ಇನ್ನಿಲ್ಲ.